ವೀಕ್ಷಕ ತಾಳಿ ಭಾರತ ದೇಶದಲ್ಲಿ ಅತಿ ಹೆಚ್ಚು ಚಿನ್ನ ಸಿಗುವ ಏಕೈಕ ಕಂಪನಿ ಅಂದ್ರೆ ಅದುವೇ ಹಟ್ಟಿ ಚಿನ್ನದ ಗಣಿ ಕಂಪನಿ. ಈ ಹಟ್ಟಿ ಚಿನ್ನದ ಗಣಿ ಕಂಪನಿಯಲ್ಲಿ ಸಾವಿರಾರು ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ. ಈ ಕಾರ್ಮಿಕರಿಗಾಗಿ ಚಿನ್ನದ ಗಣಿಯಲ್ಲಿ ಆಸ್ಪತ್ರೆ ಹೊಂದಿದೆ. ಅದನ್ನು ನೋಡ್ಕೊಂಡು ಬಂದ್ಬಿಡಿ. ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ, ಇದೆ ಈ ಹಟ್ಟಿ ಚಿನ್ನದ ಗಣಿಯ ಆಸ್ಪತ್ರೆ. ಎಷ್ಟೇ ವಿಷಪೂರಿತವಾದಂತಹ ಹಾವಿರ್ಲಿ, ಯಾವುದೇ ಜಾತಿಯ ಹಾವಿರ್ಲಿ, ಯಾರಿಗಾದ್ರೂ ಕಚ್ಚಿದ್ರೆ ಆ ವ್ಯಕ್ತಿಯನ್ನ 1 ಗಂಟೆ ಒಳಗೆ ಹಟ್ಟಿ ಚಿನ್ನದ ಗಣಿ ಆಸ್ಪತ್ರೆಗೆ ಕರೆದುಕೊಂಡು ಬಂದ್ರೆ ಸಾಕು. 100ಕ್ಕೆ 99.9ರಷ್ಟು ಜೀವ ಉಳಿಸೋದು ನಿಶ್ಚಿತ. ಇದಕ್ಕೆ ಕಾರಣ ಸ್ನೇಕ್ ಡಾಕ್ಟರ್ ಎಂದೇ ಈ ಭಾಗದಲ್ಲಿ ಪ್ರಸಿದ್ಧರಾಗಿರುವಂತಹ ವೈದ್ಯರಾದಂತಹ ಮಾವಿನಕಟ್ಟಿ. ಸರ್ ಇಲ್ಲ ಇದು ನೋಡಿ, ಇದು ಕಲರ್, ಸೈಜು, ಶೇಪ್ ನೋಡಿ. ಇದು ಕ್ಯಾರಿಯಾವ್ ಹಾವಿಗೆ ವಿಷ ಇರೋದಿಲ್ಲ. ಇದು ಮನುಷ್ಯರಿಗೆ ಉಪಕಾರ, ಇದು ರೈತರಿಗೆ. ಇದು ಒಂದು ತನ್ನ ಜೀವಿತಾವಧಿಯಲ್ಲಿ ಒಂದು ವರ್ಷಕ್ಕೆ 120 ಇಲಿಗಳು ತಿನ್ನುತ್ತೆ. ಸೊ ಇಲಿಗಳು ನಮ್ಮ ಆಹಾರವನ್ನೆಲ್ಲ, ನಾವು ಬೆಳೆದ ಆಹಾರನ ನಾಶ ಮಾಡುತ್ತಾ. ಸೊ ಆಹಾರ ಉಳಿಬೇಕಾದ್ರೆ ಈ ಹಾವುಗಳು ಬದುಕಬೇಕು. ಆದರೆ ಅಲ್ಲಿ ಡಬ್ಬಿನಲ್ಲಿದೆಲ್ಲ ಅದನ್ನು ಕೊಡ್ತೀವಿ. ಇದನ್ನು ನಾನು ಹೀಗೆ ಯಾರು ಕೈಯಲ್ಲಿ ಹಿಡ್ಲಿ ಕೊಡೋಕೆ ಬರೋಲ್ಲ. ಇದನ್ನು ನೋಡಿ, ಇದು ಬದ್ಧವಾಗಿ ಇಟ್ಟಿದ್ದೀನಿ. ಇದನ್ನು ಯಾರು ಟಚ್ ಕೂಡ ಕೊಡಲ್ಲ ನಾನು. ಇದನ್ನು ಯಾರಾದರೂ ಹಿಡಿಯೋಕ್ಕೋಬೋದು. ಈ ಹಾವಿಗೆ ವ್ಯತ್ಯಾಸ ಏನಪ್ಪ, ಇದು ಸೈಜ್ ನೋಡೋಕೆ ಚಿಕ್ಕದಿರ್ಬೋದು, ಅದು ಇದು ವಿಷಕಾರಿ, ಭಯಂಕರ ವಿಷ ಸ್ವಲ್ಪ. ಇದು ಕೆಟ್ಟ ಹಾವು, ಇದು ಕ್ಯಾರಿ ಹಾವು. ಅದೇನು ಕಚ್ಚಲ್ಲ ಸರ್? ಇದು ಕಚ್ಚುತ್ತೆ. ಅದಕ್ಕೆ ಸಿಟ್ಟು ಬಂದಾಗ ಅದನ್ನು ರಾಂಗ್ ಹ್ಯಾಂಡ್ಲಿಂಗ್ ಮಾಡಿದ್ರೆ ಕಡಿಯುತ್ತದೆ. ಬಟ್ ಅದು ಸಾಮಾನ್ಯ ಒಂದ್ಸರಿ ಕೈಯಾಗಿ ತೊಗೊಂಡ್ರೆ ಅದು ರೂಢಿ ಆಗಿಬಿಡುತ್ತೆ. ಇಟ್ ಬಿ ಟೇಮ್. ಇದಕ್ಕೆ ವಿಷಯ ಇರೋಲ್ಲ. ಕಡಿದ್ರೆ ಸ್ವಲ್ಪ ಗಾಯ ಆಗುತ್ತೆ, ಬಟ್ ವಿಷಯ ಇರೋಲ್ಲ, ಜೀವಕ್ಕೆ ಅಪಾಯ ಇರಲ್ಲ. ಬಟ್ ಇದು ಗಾಯ ಆಗಿಲ್ಲ, ನೋವಿರಲ್ಲ, ಅದು ವಿಷ, ಜೀವಕ್ಕೆ ಅಪಾಯ. ಇದು ಕಡಿದ್ರೆ ಇದು ಕಡಿಯುತ್ತೆ. ಅದಕ್ಕೆ ನೋವು ಬರೋ ಮಾಡಿದ್ರೆ, ಸಿಟ್ಟು ಬರೋ ಮಾಡಿದ್ರೆ ಕಡಿಯುತ್ತೆ. ಹಿಡಿದು ಆರಾಮ ಜಂಟ್ಲೇ ಹೋಗ್ತು. ಟೈಟಾಗಿ ಹಿಡಿಬೇಡಿ, ಲೂಸಾಗಿ ಹಿಡ್ಕೊಂಡು ಬರ್ತೀವ. ಬಂದು ನೋಡಿ, ಸ್ವಲ್ಪ ಟ್ರೀಟ್ಮೆಂಟ್ ಬೇಕಾಗುತ್ತೆ. 14 ನಿಮಿಷ ಇದೆ. 14 ನಿಮಿಷ ರಕ್ತ ಬೇಡ. 5-6 ನಿಮಿಷ ಯಾಕೆ ಗಡುವುದು 14 ಆಗಿದೆ ಅಂತ. ಬರೀ ಭಯಂಕರ ವಿಷಯ ಸರ್ಪೇನಲ್ಲ, ಸ್ವಲ್ಪ ಟ್ರೀಟ್ಮೆಂಟ್ ಬೇಕಮ್ಮ. ನೋಡ್ಬೇಕು, ನೀವು ಸರ್ಕಾರದಲ್ಲಿ ಹೋಗ್ಬೋದು, ಟೈಮ್ ಐತಿ. ನೀವು ಬೇಕಾದ್ರೆ ರಿಮ್ಸ್ಗೆ ಹೋಗಿ ಟ್ರೀಟ್ಮೆಂಟ್ ಹೋಗ್ಬೋದು. ಏನು ಅರ್ಜೆಂಟ್ ಏನಿಲ್ಲ. ರಾಯಚೂರು ವೈದ್ಯಕೀಯ ಮಾಯದಲ್ಲಿ ಹೋದು ಅಲ್ಲಿ ಟ್ರೀಟ್ಮೆಂಟ್ ಫ್ರೀ ಆಗುತ್ತೆ. ಮಾವಿನಕಟ್ಟಿ ಅವರು ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿ ಪಟ್ಟಣದ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಸುಮಾರು 25 ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. 24x7 ಕರ್ತವ್ಯದಲ್ಲಿರುವಂತಹ ಇವರನ್ನ ನೇರವಾಗಿ ಆದರೂ ಭೇಟಿಯಾಗಬಹುದು, ಇಲ್ಲವಾದ್ರೆ ದೂರವಾಣಿ ಸಂಖ್ಯೆ ಮೂಲಕವಾದರೂ ಕರೆ ಮಾಡಬಹುದು. ವೈದ್ಯ ಮಾವಿನಕಟ್ಟಿ ಸಾಧನೆ ಮನಕಂಡು ಮೊನ್ನೆಯಷ್ಟೇ ನಡೆದಂತಹ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಹಟ್ಟಿ ಚಿನ್ನದ ಗಣಿ ಕಂಪನಿ ವತಿಯಿಂದ ಇವರಿಗೆ ಚಿನ್ನದ ನಾಣ್ಯವನ್ನ ನೀಡಿ ಗೌರವಿಸಲಾಯಿತು.
ಮಾವಿನಕಟ್ಟಿಯವರು ಯಾವುದೇ ಜಾತಿಯ ಹಾವಿರಲಿ ಸರಳವಾಗಿ ಹಿಡಿಯಬಲ್ಲಂತಹ ವೈದ್ಯರು. ಹಾವು ಕಚ್ಚಿದ ಅದೆಷ್ಟೋ ಜನರಿಗೆ ಮರುಜೀವ ನೀಡಿದ ಸಾಕಷ್ಟು ಉದಾಹರಣೆಗಳಿವೆ. ಇಲ್ಲಿವರೆಗೆ ಸರಿಸುಮಾರು 10,000ಕ್ಕೂ ಹೆಚ್ಚು ಜನರಿಗೆ ಪ್ರಾಣಾಪಾಯದಿಂದ ಪಾರು ಮಾಡಿರುವುದು ಇಲ್ಲಿ ಕೇಳಬಹುದು. ಇತ್ತೀಚೆಗೆ ಜನರಲ್ಲಿ ಮೂಢನಂಬಿಕೆ ಬಂದ್ಬಿಟ್ಟಿದೆ. ಹಾವು ಕಚ್ಚಿದ್ರೆ ನಾಟಿ ಔಷಧಿಯಿಂದ ಗುಣಪಡಿಸಬಹುದು ಅನ್ಕೊಂಡಿರ್ತಾರೆ. ಆದರೆ ಅದು ತಪ್ಪು. ಇದಕ್ಕೆ ಯಾವುದೇ ರೀತಿಯಾದಂತಹ ನಾಟಿ ಔಷಧಿ ಇಲ್ಲ ಅಂತಾರೆ ವೈದ್ಯರಾದಂತಹ ಮಾವಿನಕಟ್ಟಿ. ಹಾವು ಕಚ್ಚಿದ್ರೆ ಭಯಪಡೋದು ಬೇಡ. ಜೀವ ಉಳಿಸಲೆಂದೇ ಚಿನ್ನದ ಗಣಿ ಕಂಪನಿಯ ಆಸ್ಪತ್ರೆಯಲ್ಲಿ ಇರುವ ಈ ವೈದ್ಯರನ್ನ ಭೇಟಿಯಾಗಿ. ವರದಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ, ಚಿನ್ನದ ಗಣಿ. ಈಗ ಹಾವು ಕಡಿತಾಗ ಫಸ್ಟ್ ಹಾವು ಕಚ್ಚಿದಂಥ ವ್ಯಕ್ತಿಗಳು ಏನು ಮಾಡ್ತಾರೆ ನಮ್ಮಲ್ಲೆಲ್ಲ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಸಾಮಾನ್ಯ ಜನರು ಎಲ್ಲರೂ ನಾಟಿ ವೈದ್ಯರ ಹತ್ರ ಹೋಗ್ತಾರೆ. ಅದು ನಾಟಿ ವೈದ್ಯರ ಹತ್ರ ದೇವಾಲಯ ಕೆಲವು ಮಠಗಳಲ್ಲಿರುವಂಥ ಸ್ವಾಮೀಜಿಗಳ ಹತ್ರ ಹೋಗ್ತಾರೆ ಅಥವಾ ಮಸೀದಿ ಒಳಗೆ ಮೌಲಗಳ ಹತ್ರ ಹೋಗ್ತಾರೆ. ಅವರೆಲ್ಲ ಏನು ಮಾಡ್ತಾರೆ, ಮಂತ್ರ ಹಾಕ್ತೀವಿ, ನೀರು ಕೊಡ್ತೀವಿ, ಮಂತ್ರಿಸಿ ನೀರು ಕೊಡ್ತೀವಿ, ಔಷಧ ತಪ್ಪಲ ಕೊಡ್ತಾರೆ. ಇವ್ರು ಯಾರ ಹತ್ರನೂ ಔಷಧಿ ಇಲ್ಲ. ಹಾವು ಕಡಿತಕ್ಕೆ 4 ಹಾವುಗಳು ನಮ್ಮ ದೇಶದಲ್ಲಿ 4 ಹಾವುಗಳು ಡೇಂಜರಸ್ 4 ಹಾವುಗಳು ನಾವೇನು ಕರಿತೀವಿ. ಒಂದು ನಾಗರಾವು, ಕೆಟ್ಟಾವು, ಮಂಡಲ ಹಾವು 2 ಜಾತಿ ಇದೆ. ಒಂದು ಗರಗಸ ಮಂಡಲ, ಇನ್ನೊಂದು ಕೊಳಕ್ ಮಂಡಲ ಇನ್ನೂ ಭಯಂಕರ ಅಪಾಯಕಾರಿ. ಅದು ಕೊಳಕ್ ಮಂಡಲ ಅನೇಕ ಸಾರಿ ಜನ ಅದನ್ನು ಹೆಬ್ಬಾವಿಗೆ ತಪ್ಪಾಗಿ ಗ್ರಹಿಸ್ತಾರೆ. ಹೆಬ್ಬಾವು ಕೊಳಕ್ ಮಂಡಲ ನೋಡೋಕೆ ಒಂದೇ ಥರ ಇರುತ್ತೆ. ಹೆಬ್ಬಾವನ್ನ ಹೇಗೆ ಅದ್ರ ಶೇಪ್ನ ಪ್ಯಾಚಸ್ ಏನಿರ್ತವೆ ಇರ್ರೆಗ್ಯುಲರ್ ಇರ್ತವೆ. ಆದರೆ ಕೊಳಕ್ ಮಂಡಲದಲ್ಲಿ ರೌಂಡ್ ಪ್ಯಾಚಸ್ ಇರುತ್ತೆ. ಆ ಜನ ಅದನ್ನೇ ಹೆಬ್ಬಾವಿಗೆ ಮಿಸ್ಟೇಕ್ ಮಾಡ್ಕೊತಾರೆ ಸೈಜು ನೋಡೋದ್ರಿಂದ. ಸೊ ಅಂಥ ಹಾವುಗಳು ಕಡಿದಾಗ ಪ್ರಥಮ ಚಿಕಿತ್ಸೆ ಅನ್ನೋದೇ ಇಲ್ವಾ. ಸೊ ಅಂಥದ್ದು ಎಷ್ಟು ಸಾಧ್ಯ ಅಷ್ಟು ಬೇಗನೆ ಆಸ್ಪತ್ರೆಗೆ ಮುಟ್ಟಬೇಕು. ದಾರಿ ಮಧ್ಯೆ ಪೇಷಂಟ್ಗೆ ಏನಾದರೂ ಕೆಲವೊಂದು ಇದು ನಾಗರಾವು ಕೆಟ್ಟಾವು ಕಡಿದಾಗ ಉಸಿರಾಟ ತೊಂದರೆ ಆಗುತ್ತೆ. ಉಸಿರಾಟ ದಾರಿ ಸರಳವಾಗಿ ಇಟ್ಟುಕೊಂಡು ಕೃತಕ ಶ್ವಾಸ ಕೊಟ್ಟು ಆಸ್ಪತ್ರೆ ಮುಟ್ಟಿಸ್ಬೇಕು. ಅಂದರೆ ಅವರು ಉಳಿಲಿಕ್ಕೆ ಸಾಧ್ಯ. ಅವ್ರ ಮಾತು. ನನ್ನ ಹೆಸರು ಡಾಕ್ಟರ್ ರವೀಂದ್ರನಾಥ್ ಮಾವಿನಕಟ್ಟಿ. ನಾನು ಮೂಲತಃ ಬೆಳಗಾವಿ ಜಿಲ್ಲೆಯವನು. ಅದು ಹಟ್ಟಿ ಕಂಪ್ನಿಯಲ್ಲಿ ಸುದೀರ್ಘವಾಗಿ ಒಂದು 25 ವರ್ಷ ನಾನು ಇಲ್ಲಿ ಸೇವೆ ಸಲ್ಲಿಸಿದ್ದೀನಿ. RTV ಕನ್ನಡ, ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ, ಚಿನ್ನದ ಗಣಿ. ಧನ್ಯವಾದಗಳು.